ನ್ಯಾಷನಲ್ ಹೆರಾಲ್ಡ್ ಅನ್ನುವಂತಹ ಹೆಸರಿಟ್ಕೊಂಡು ಮಾನಸಿಕ ಕಿರುಕುಳವನ್ನ ಕಾಂಗ್ರೆಸ್ ನಾಯಕರಿಗೆ ನೀಡ್ತಿದ್ರು ಅನ್ನುವಂಥದ್ದು ಆ ವಿಚಾರವಾಗಿ ಇದೀಗ ಕೋರ್ಟ್ ಕೂಡ ಚಾಟಿ ಬೀಸೋ ಕೆಲಸವನ್ನ ಮಾಡಿದೆ. ನೋಡಿ, ಇದು ಗೊತ್ತಾಗುತ್ತೆ ಯಾವ ರೀತಿ ದ್ವೇಷದ ರಾಜಕಾರಣವನ್ನ ಮಾಡ್ತಾರೆ, ಯಾವ ರೀತಿ ಅಪೋಸಿಷನ್ ನ ಕಂಪ್ಲೀಟ್ ಆಗಿ ಮೆಂಟಲಿ ಫಿಸಿಕಲಿ ಅವರನ್ನು ಯಾವ ರೀತಿ ಕೊಲಾಪ್ಸ್ ಮಾಡಬೇಕು, ಅವರ ಕಾನ್ಫಿಡೆನ್ಸ್ ನ ಯಾವ ರೀತಿ ಲೂಸ್ ಮಾಡಬೇಕು ಅನ್ನೋದಕ್ಕೆ ಈ ರೀತಿ ಎಲ್ಲ ಚಿತಾವಣೆಯನ್ನ ಇಡಿಯನ್ನ ಐಬಿಯನ್ನ ಯೂಸ್ ಮಾಡಿ ಮಾಡ್ತಾ ಇದ್ರು. ಈಗ ಇತ್ತೀಚಿನ ದಿನದಲ್ಲಿ ಇಲೆಕ್ಷನ್ ಕಮಿಷನ್ ಕೂಡ ಅವ್ರ ಕೈಗೊಂಬೆ ಆಗಿದೆ. ಆದ್ರೆ ಇದಕ್ಕೆ ಅನ್ನೋದು ನ್ಯಾಯ ಇದೆ, ನ್ಯಾಯಾಲಯದ ಮೇಲೆ ನಮಗೆ ವಿಶ್ವಾಸ ಇದೆ ಅಂತ ನ್ಯಾಯಾಲಯ ಅದನ್ನ ಕಿತ್ತು ಬಿಸಾಕಿದೆ. ಸೊ ಇದು ಅವರ ಮುಖಕ್ಕೆ ಒಂದು ಚಾಟಿಯನ್ನ ಬೀಸುವಂತ ಕೆಲಸ ಮಾಡಿದೆ. ಸರ್, ಮೇಡಮ್, ಪದೇ ಪದೇ ಒಂದು ನೋಟಿಸ್ ಅನ್ನ ಕೊಡುವಂತಹದ್ದು, ದೆಹಲಿಗೆ ಕರೆಸಿ ವಿಚಾರಣೆಗೆ ಹಾಜರಾಗಿ ಅನ್ನುವಂಥದ್ದು, ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತ ಅನ್ನುವಂತಹದನ್ನ ಪದೇ ಪದೇ ಕಾಂಗ್ರೆಸ್ ಹೇಳ್ತಿತ್ತು. ಈಗ ಅದು ಪ್ರೂವ್ ಆದಂತಾಗಿದೆ. ಖಂಡಿತವಾಗ್ಲೂ ಇದು ರಾಜಕೀಯ ಪ್ರೇರಿತ. ಡೇ 1 ಇಂದ 2014ರಿಂದ ಏನು ಇವರು ಚುನಾವಣೆಯಲ್ಲಿ ಗೆದ್ದು ಕೇಂದ್ರದಲ್ಲಿ ಸರ್ಕಾರವನ್ನು ಆಡಳಿತವನ್ನು ಮಾಡಿದ್ರು, ಅಪೋಸಿಷನ್ ಪಕ್ಷದಲ್ಲಿ ಇರುವಂತ ಎಲ್ಲರ ಮೇಲೆ ಆರೋಪ ಮಾಡಿ ಇಡಿ, ಇನ್ಕಮ್ ಟ್ಯಾಕ್ಸ್, ಸಿಬಿಐದಿಂದ ಅವ್ರನ್ನ ಬ್ಲಾಕ್ ಮೇಲ್ ಮಾಡಿ ಅವರ ಮೇಲೆ ಗುರುತರವಾದಂಥ ಆಪಾದನೆಗಳನ್ನ ಇವರೇ ಹಾಕ್ತಾರೆ. ಅವ್ರ ಬಿಜೆಪಿ ಪಕ್ಷವನ್ನ ಸೇರಿದ ತಕ್ಷಣ ಅವರು ಏನ್ ಹೇಳ್ತಾರೆ, ವಾಷಿಂಗ್ ಮಷಿನ್ ಅಂತ ನಾವು ಹೇಳ್ತೀವಿ, ಆ ರೀತಿ ಅವ್ರ ಮೇಲಿರುವಂತ ಎಲ್ಲಾ ಆರೋಪಗಳು ಸಾಬೀತಾಗದೆ ಕ್ಲೀನ್ ಚಿಟ್ ಅನ್ನು ಕೊಡ್ತಾರೆ. ಬಟ್ ಇವತ್ತು ನಿನ್ನೆ ಏನು ನ್ಯಾಯಾಲಯ ಏನು ಒಂದು ವರ್ಡಿಕ್ಟ್ ಅನ್ನ ಕೊಟ್ಟಿದೆ, ಅದರಿಂದ ನಮ್ಮ ದೇಶದಲ್ಲಿರುವಂತ ಪ್ರಾಮಾಣಿಕರಿಗೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ, ಗಾಂಧಿ ಕುಟುಂಬಕ್ಕೆ, ನಮಗೆಲ್ಲರಿಗೂ ಕೂಡ ಒಂದು ವಿಶ್ವಾಸ ಮೂಡಿದೆ. ಮತ್ತೊಂದು, ನರೇಗಾ ಹೆಸರನ್ನ ಬದಲಾವಣೆಗೆ ಮಸೂದೆ ಮಂಡನೆಯನ್ನ ಕೇಂದ್ರ ಸರ್ಕಾರ ಮಾಡಿದೆ ನಿನ್ನೆ ಲೋಕಸಭೆಯಲ್ಲಿ. ನೋಡಿ, ಮನರೇಗಾ ಈ ಒಂದು ಹೆಸರು ಗಾಂಧೀಜಿಯವರು ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥವ್ರು. ಸತ್ಯ ಅಹಿಂಸೆಯ ಲಾಠಿಯನ್ನ ಹಿಡ್ಕೊಂಡು ಬ್ರಿಟಿಷರನ್ನ ಭಾರತದಿಂದ ಓಡಿಸಿದ್ರು. ದುಡಿಯುವ ಕೈಗಳಿಗೆ, ಹಳ್ಳಿಯಲ್ಲಿ ಇರುವಂತ ದುಡಿಯುವ ಕೈಗಳಿಗೆ ಪ್ರಾಮಾಣಿಕವಾಗಿ ಒಂದು ಮನೆಗೆ ಇಂತಿಷ್ಟು ಹಣ ಹೋಗಬೇಕು, ದುಡಿಯುವ ಕೈಗೆ ಕೆಲಸ ಸಿಗಬೇಕು ಅನ್ನುವಂಥ ಒಂದು ಬಹಳ ದೊಡ್ಡ ಆಸೆಯನ್ನ ಇಟ್ಕೊಂಡು ಮನರೇಗಾ ಯೋಜನೆಯನ್ನ UPA ಸರ್ಕಾರ 2004ರಿಂದ ಶುರು ಮಾಡಿತು. ಇವರು ಎಷ್ಟು ದ್ವೇಷ ಇವರಲ್ಲಿ ಇದೆ ಅಂತಂದ್ರೆ, ಈ ದೇಶಕ್ಕೆ ಸ್ವತಂತ್ರವನ್ನ ತಂದುಕೊಟ್ಟಂತವ್ರು, ಈ ದೇಶಕ್ಕೆ ಜೀವನವನ್ನೇ ತ್ಯಾಗ ಮಾಡಿದಂತ ಗಾಂಧೀಜಿಯವರ ಹೆಸರನ್ನ ಚೇಂಜ್ ಮಾಡ್ತಾರೆ ಅಂತಂದ್ರೆ, ಒಂದು ದಿನ ಇವ್ರು ಏನೇನ್ ಮಾಡ್ತಾರೆ ಅಂತ ಕಲ್ಪನೆ ಮಾಡ್ಲಿಕ್ಕೂ ಕೂಡ, ಊಹಿಸ್ಲಿಕ್ಕೂ ಕೂಡ ಸಾಧ್ಯ ಆಗ್ತದೆ. ಒಂದು ಕಡೆ ಯೋಜನೆ ಮೇಲ್ ಸಿಟ್ಟ ಅಥವಾ ಮತ್ತೊಂದು ಕಡೆ ಗಾಂಧಿ ಮೇಲ್ ಸಿಟ್ಟ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಎರಡೂ ಇರಬಹುದು. ಯೋಜನೆ ಮೇಲೂ ಸಿಟ್ಟಿರಬಹುದು, ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಎಷ್ಟೊಂದು ಒಳ್ಳೆ ಯೋಜನೆ ಕೊಟ್ಟಿದೆ ಅಂತ. ಗಾಂಧೀಜಿಯವರ ಮೇಲೂ ಸಿಟ್ಟಿರಬಹುದು. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತು. ಕ್ಯಾಮರಾಮನ್ ಸೂರ್ಯಪ್ರಕಾಶ್ ಜೊತೆ ದೀಪಾ ಕುಕ್ಕುವಾಡ.